ಎಸ್ಸಿ ಎಸ್ಟಿ ನಂಬರ್ 6 ಬಾಲಕರ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳನ್ನು ಬೇರೆ ಹಾಸ್ಟೆಲ್ಗೆ ಸ್ಥಳಾಂತರಿಸಲು ಆಗ್ರಹಿಸಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಎಐಡಿಎಸ್ಒ ಜಿಲ್ಲಾ ಕಾರ್ಯದರ್ಶಿ ಶಶಿಕಲಾ ಮೇಟಿ ಮಾತನಾಡಿ, ವಿದ್ಯಾ ಕಾಶಿ ಎಂದೇ ಹೆಸರು ಪಡೆದ ಧಾರವಾಡದಲ್ಲಿ ಪ್ರತಿ ವರ್ಷದಿಂದ ವರ್ಷಕ್ಕೆ ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆಯಲು ಇಲ್ಲಿಗೆ ಬರುವ ಸಂಖ್ಯೆ ಹೆಚ್ಚಾಗುತ್ತಿದೆ. ಅವರು ಕಾಲೇಜಿನಲ್ಲಿ ಪ್ರವೇಶ ಪಡೆದರೂ ವಸತಿ ಸೌಲಭ್ಯಕ್ಕೆ ಹಾಸ್ಟೆಲ್ ಸಿಗದೆ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಹಾಸ್ಟೆಲ್ ದೊರೆತರೂ ಸರಿಯಾದ ಮೂಲಭೂತ ಸೌಕರ್ಯಗಳು ಖಾತ್ರಿಯಾಗದೇ ಇರುವುದು ವಿಷಾದನೀಯ. ಇದಕ್ಕೆ ಧಾರವಾಡ ಎಸ್ಸಿ ಎಸ್ಟಿ ನಂಬರ್ 6ರ ಬಾಲಕರ ಹಾಸ್ಟೆಲ್ ಹೊರತಾಗಿಲ್ಲ. ಇಡೀ ಹಾಸ್ಟೆಲ್ ಸ್ವಚ್ಛತೆ ಇಲ್ಲ, ಶೌಚಾಲಯಗಳು ವಿದ್ಯುತ್ ಇಲ್ಲದೆ ಕತ್ತಲೆ ಕೊಠಡಿಗೆ ಹೋಗುವಂತಾಗಿದೆ. ಹಲವಾರು ಕೊಠಡಿಗಳ ಬಾಗಿಲುಗಳು ಹಾಗೂ ಕಿಟಕಿಗಳು ಸರಿಯಾಗಿಲ್ಲ. ಒಂದೇ ಕೊಠಡಿಯಲ್ಲಿ ಸುಮಾರು 25 ವಿದ್ಯಾರ್ಥಿಗಳು ಬದುಕುತ್ತಿದ್ದಾರೆ ಹಾಗೂ ವಿದ್ಯಾರ್ಥಿಗಳಿಗೆ ಹಾಳಾಗಿರುವ ಮತ್ತು ತೆಗಣೆಗಳಿರುವ ಬೆಡ್ಗಳನ್ನು ಕೊಟ್ಟಿದ್ದು, ಇದೇ ರೀತಿ ಹಲವು ಸಮಸ್ಯೆಗಳಿಂದಾಗಿ ಕನಿಷ್ಠ ಮೂಲಭೂತ ಸೌಕರ್ಯಗಳು ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಇದು ವಿದ್ಯಾರ್ಥಿಗಳ ಓದಿನ ಮೇಲೂ ಸಹ ಪರಿಣಾಮ ಬೀರುತ್ತಿದೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸುತ್ತಾ ಈ ಕೂಡಲೇ ಎಸ್ಸಿ ಎಸ್ಟಿ ನಂಬರ್ 6ರ ಹಾಸ್ಟೆಲ್ನ ವಿದ್ಯಾರ್ಥಿಗಳನ್ನು ಬೇರೆಡೆ ಸ್ಥಳಾಂತರಿಸಬೇಕೆಂದು ಆಗ್ರಹಿಸಿದರು. ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಜಂಟಿ ಕಾರ್ಯದರ್ಶಿಗಳಾದ ಜಗದೀಶ್ ಎಸ್ ಹೆಬ್ಬಳ್ಳಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಮನವಿ ಪತ್ರ ಸ್ವೀಕರಿಸಿದ ಅಧಿಕಾರಿಗಳು 1 ವಾರದಲ್ಲಿ ವಿದ್ಯಾರ್ಥಿಗಳನ್ನು ಬೇರೆ ಹಾಸ್ಟೆಲ್ಗೆ ಸ್ಥಳಾಂತರಿಸುವುದಾಗಿ ಭರವಸೆ ನೀಡಿದರು. ಪ್ರಶ್ನೆ ಸರ್, ಅಂತದ್ರಲ್ಲಿ ಅವ್ರ ಮಕ್ಕಳು ಸರ್ ಹೆಂಗ್ ಸರ್ ಎಜುಕೇಶನ್ ಕಾನ್ಸಂಟ್ರೇಟ್ ಮಾಡಕ್ಕಾಗುತ್ತೆ, ನೀವೇ ಹೇಳಿ ಸರ್. ಒಂದು ಸರ್ತಿ ಸರ್ ದಯವಿಟ್ಟು ಹಾಸ್ಟೆಲ್ ವಿಸಿಟ್ ಮಾಡಿ, ಎಂತದ್ರಲ್ಲಿ ಸ್ಟೂಡೆಂಟ್ಸ್ ಬದುಕ್ತಾ ಇದೆ ಅಂತ ನಿಮಗೆ ಗೊತ್ತಾಗಬೇಕು. ವಿಸಿಟ್ ಮಾಡಿದ್ದೀನಿ ಆಲ್ರೆಡಿ ಒಂದು ಮುಂಚೆ ಮೇಡಮ್, ಈಗಾಗಲೇ ನಾನು ಹಾಸ್ಟೆಲ್ ವಿಸಿಟ್ ಮಾಡಿದ್ವಿ. ನಾನು ಮೇಡಮ್ ಅಸಿಸ್ಟೆಂಟ್ ಡೈರೆಕ್ಟ್ರು ಅಲ್ಲಿ ನೋಡಿದ್ವಿ. ಹಾಸ್ಟೆಲ್ ಅದು ಬಾಡಿಗೆ ಬಿಲ್ಡಿಂಗ್ ಇರೋದ್ರಿಂದ ಅಷ್ಟು ಸೂಟೇಬಲ್ ಇಲ್ಲ. ಅಲ್ಲಿ ಈಗಾಗಲೇ ಉದಯ್ ಹಾಸ್ಟೆಲ್ ಹತ್ರ ಹೇಳಿದ್ರಲ್ಲ, ಈಗ ಹೊಸ ಬಿಲ್ಡಿಂಗು ಅಲ್ಲಿ ಕೆಲಸ ಇತ್ತು, ಇನ್ನು PWDಯಿಂದ ಕೆಲಸ ಆಗ್ತಾ ಇದೆ, ಇನ್ನು ಮುಗೀತು. 1 ವಾರದೊಳಗೆ ನಾವು ಶಿಫ್ಟ್ ಮಾಡಿ ನಿಮಗೆ ಅಲ್ಲಿ ಶಿಫ್ಟ್ ಮಾಡ್ತೀವಿ, ಗೊತ್ತಾಯ್ತಾ? 1 ವಾರದೊಳಗೆ ಎಲ್ಲರಿಗೆ ಶಿಫ್ಟ್ ಮಾಡಿ ಅವನಿಗೆ ವಾರ್ಡನ್ ಅವರಿಗೆ ಹೇಳಿಬಿಡಿ ಇನ್ಸ್ಟ್ರಕ್ಷನ್. ಪ್ರತಿಭಟನೆಯಲ್ಲಿ ಎಐಡಿಎಸ್ಒ ಜಿಲ್ಲಾಧ್ಯಕ್ಷರಾದ ಸಿಂಧು ಖೌದಿ, ಜಿಲ್ಲಾ ಸಂಘಟನಾಕಾರರಾದ ಸಿದ್ದಲಿಂಗ್ ಚಿಪ್ಪಲಕಟ್ಟಿ, ವಿದ್ಯಾರ್ಥಿಗಳಾದ ಪ್ರಶಾಂತ್ ದೇವಗಿರಿ, ಲಕ್ಷ್ಮಣ್ ನರಸಣ್ಣನವರ್, ಯಲ್ಲಪ್ಪ ಸತಾಶಿನಿ, ಪ್ರಕಾಶ್ ಚೌಹಾಣ್, ಪ್ರದೀಪ್ ಲಮಾಣಿ, ಗಣೇಶ್ ಹುಕ್ಕೇರಿ ಹಾಗೂ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.